ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಮತ್ತೊಂದು ಇದೇನಪ್ಪ ಬರೀ ಗಣಪತಿ ವಿಡಿಯೋನೇ ಮಾಡಕತ್ತಾನ ಅಂತ ಅನ್ಕೋಬೇಡ್ರಿ. ಇವತ್ತು ಯಾಕಂದ್ರೆ ಇದು ನಮ್ಮ ಏರಿಯಾ, ನಾವು ಇದ್ದಂಥ ಏರಿಯಾ, ನಾವು ಬದುಕಿ ಬಾಳಿದಂಥ ಏರಿಯಾ. ಇಲ್ಲಿ ನಾವು ಗಣಪತಿ ಕೂಡಿಸಿವ್ರಿ. ಇವತ್ತೇನು ಸ್ಪೆಷಲ್ ಅಪ್ಪ ಅಂತಂದರೆ 7 ದಿನದಲ್ಲಿ ಅಡಿಗೆ ಮಾಡಕತ್ತಾರ್ರಿ. ಊಟದ ಅನ್ನ ದಾಸೋಹ ಇದೆ. ಆಮೇಲೆ 9 ದಿನದಾಗ ಗಣಪತಿ ವಿಸರ್ಜನೆ ಆಗ್ತಾನೆ. ಅದಕ್ಕೋಸ್ಕರ ಹೋಗೋದೇನು ಆಗಲ್ಲ ಅಂತೇಳಿ ಇವತ್ತೇ ಅಡಿಗೆ ವ್ಯವಸ್ಥೆ ಮಾಡಕತ್ತಾರ್ರಿ. ಅಡಿಗೆ ಏನೇನು ಮಾಡ್ತಾರಪ್ಪ ಅಂತೇಳಿ, ಯಾವ ಥರ ಮಾಡ್ತಾರೆ ಅಂತೇಳಿ ಅಡಿಗೆ ಕೂಗು ಕೇಳಮ್ರಿ. ಪ್ರಿಪೇರ್ ಮಾಡೋದು ತೋರಿಸ್ತೀವಿ. ಅಡಿಗೆ ಮಾಡೋದು ಏನಂತ ತೋರಿಸ್ತೀವಿ ಬರ್ರಿ. ಅಡಿಗೆ ಮಾಡೋರಿಗೆ ಕೇಳಮ್ಮ. ನೀವು ಎಷ್ಟು ವರ್ಷದಿಂದ ಅಡಿಗೆ ಮಾಡಕತ್ತೀರಿ? ನಾವಿಲ್ಲಿ 5 ವರ್ಷ ಮಾಡಕತ್ತೀವಿ ಗಣಪತಿಗೆ ಅಡಿಗೆ ಮಾಡ್ಕೊಂಡು ನಿಮ್ಗೆ ನೆಮ್ಮದಿ ಆಗ್ತದೆ. ನೆಮ್ಮದಿ ಅವ್ರು ಶಾಂತಿ ಕೊಟ್ಟ ನೀವು ನಮ್ಮ ಹುಡುಗರು ಎಷ್ಟು ವರ್ಷ ಕೊಡ್ತಾರ ಅಷ್ಟು ವರ್ಷ ಬಂದು ನೀವು ಅಡಿಗೆ ಹೆಲ್ಪ್ ಮಾಡ್ರಿ. ನೀವು ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಒಂದು ಕೈ ಇದಾದಂಗೆ ಆಗ್ತದ ಏನ್ರಿ? ಮಾಡ್ತೀವಿ. ಪ್ರತಿ ವರ್ಷ ಇದೇ ಥರ ಬಂದು ಅಡಿಗೆ ಮಾಡ್ರಿ ನೋಡ್ರಿ. ತಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಬಸವರಾಜ್ ಚಿಕ್ಕಬೂದರ್ ಅಂತೇಳಿ. ಬಸವರಾಜ್ ಚಿಕ್ಕಬೂದರ್. ನೀವು ಹೊರಗಡೆ ಔಟ್ ಅಡಿಗೆ ಮಾಡಕ್ಕೆ ಹೋಗ್ತೀವಿ? ಎಲ್ಲ ಸಮಾರಂಭಗಳಿಗೆ ಮಾಡ್ತಾರೆ. ಮದುವೆ ಸಮಾರಂಭ ಯಾವ್ದು ಇಷ್ಟ ಸಮಾರಂಭ ಅಡಿಗೆ ಮಾಡ್ತಾರೆ. ಮೊಬೈಲ್ ನಂಬರ್ ಹೇಳ್ಬೋದಾ? ಹೇಳ್ರಿ ಮೊಬೈಲ್ ನಂಬರ್. 980804 ಓಕೆ 73 ಓಕೆ 890 ಓಕೆ ಬಸವರಾಜ್ ಚಿಕ್ಕಬೂದರ್. ಓಕೆ. ಇದೇ ತರ ಗಣಪತಿ ನಿಮ್ಗೆ ಆಶೀರ್ವಾದ ಮಾಡ್ಲಿ. ಪ್ರತಿ ವರ್ಷ ಯಾವ್ದು ಭೇದ ಭಾವ ಇಲ್ಲ ಬಂದು ಅಡಿಗೆ ಮಾಡಿ ಹೋಗ್ಬೇಕು ನೋಡ್ರಿ. ಅಡಿಗೆ ಮಾಡಕತ್ತೀರಿ ಗಣಪತಿ 12 ವರ್ಷ ನೀವು ಗಣಪತಿ ಅಡಿಗೆ ಮಾಡ್ತಿರಲ್ಲ, ನಿಮ್ಮ ಮನಸ್ಸು ಹೇಗ ಶಾಂತಿ ಇದೆಯಾ ಏನು ಬಂದಲ್ಲ? ಮನಸ್ಸು ಶಾಂತಿ ಆದ್ರೆ ಎಲ್ಲಾರು ಮಕ್ಕಳು ಭಾಳ ಮಂದಿ ಎಲ್ಲ ಉಣಿ ಜನ ಹುಡುಗರು ಎಲ್ಲ ನಿಂತು ಮಾಡ್ತಾರೆ. ಅದು ದೊಡ್ಡ ಖುಷಿ ನಮಗೆ. ಓಕೆ ಓಕೆ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಇಷ್ಟು ವರ್ಷದಿಂದ ನೀವು ಅಡಿಗೆ ಮಾಡಕ್ಕೆ ಬಂದ್ರಿ, ನೀವೇನು ದುಡ್ಡಿಗೆ ನೀವೇನು ದುಡ್ಡು ತಗೊಂತೀರವ್ರಲ್ಲಿ? ಇಲ್ಲಲ್ಲ, ಭಕ್ತಿಗೋಸ್ಕರ ಮಾಡ್ತಾರಲ್ಲ. ಆ ಗಣೇಶ ನಿಮ್ಗೆ ಒಳ್ಳೇದು ಮಾಡಲಿ. ಶಾಂತಿ ಅದಲ್ಲ. ಇದೇ ವರ್ಷ ಈಗ ನಮ್ಮ ಹುಡುಗರು ಎಷ್ಟು ವರ್ಷ ತನಕ ಕೂಡಿಸ್ತಾರ ಎಲ್ಲರೂ ಒಗ್ಗಟ್ಟಾಗಿ, ಅಷ್ಟು ವರ್ಷ ನೀವು ಬಂದು ಮಾಡ್ಬೇಕು. ಮಾಡ್ತೀರಿ, ನೀವೇ ಮಾಡ್ಬೇಕ್ರಿ. ಹೌದ್ರಿ? ಈಗ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಇದೇನು ವರ್ಷ ಮಾಡ್ಕೊಂತ ಬಂದಿರಲ್ಲ ಆ ಟೈಪ್ ವರ್ಷ ಈಗೇನು ಮಾಡ್ತಾರೆ. ಅದಕ್ಕೆ ಜಾಸ್ತಿ ದೊಡ್ಡ ಪ್ರಮಾಣ ಮಾಡ್ಕೊಂತವ್ರೆ ಅಂತ. ಹೌದು. ಎಲ್ಲ ಇದ್ರಾಗ ಒಂದು ಭೇದ ಭಾವ ಇಲ್ಲದೆ ಗಣಪತಿ ಸೇವೆ ಮಾಡಲಿ. ಖಾನಾವಳಿ ಆದ್ರಿ, ದುರ್ಗಾ ಖಾನಾವಳಿ ಅಂತೇಳಿ, ದುರ್ಗಾ ಸವಾಜಿ ಖಾನಾವಳಿ ಅಂತೇಳಿ ಬಸ್ ಸ್ಟ್ಯಾಂಡ್ಲಿದ್ದ ಒಂದು 200 ಮೀಟ್ರ್ ಮುಂದಕ್ಕೆ ಬಂದರೆ ದುರ್ಗಾ ಖಾನಾವಳಿ ಅಂತೇಳಿ ಸವಾಜಿ ದುರ್ಗಾ ಖಾನಾವಳಿ ಐತಿ. ಬರ್ರಿ ಬರೀ ಟೇಸ್ಟ್ ಮಾಡ್ರಿ, ಚೆನ್ನಾಗಿ ಮಾಡ್ತಾರೆ. ಅವ್ರ ಕೈ ರುಚಿ ಚೆನ್ನಾಗಿ. ಎಲ್ಲ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಗಣೇಶ ಭಕ್ತಾದಿ ಹುಡುಗರಿಗೆ? ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಾರಲ್ಲ, ಅದೇ ಟೈಪ್ ವರ್ಷ ಅದೇ ಟೈಪ್ ಒಕ್ಕಟ್ಟಾಗಿ ದೊಡ್ಡ ಪ್ರಮಾಣದಾಗ ಮಾಡಿ. ಈಗ ಎಷ್ಟು ಮಾಡಕತ್ತೀರಿ ಬಾಬನವ್ರು ಅಡಿಗೆ? ಈಗ 2 ಕ್ವಿಂಟಲ್ ಮಾಡಕತ್ತೀರಿ. ಏನೇನು ಮಾಡಕತ್ತೀರಿ? ಪಲಾವು, ಸಾಂಬಾರು, ಶಿರಾ. ಹ್ಞೂ ರೀ. ಅನ್ನ ಎಷ್ಟು ಮಾಡಕತ್ತೀರಿ? 2 ಕ್ವಿಂಟಲ್ ಪಲಾವ್ ಮಾಡೋದು. 2 ಕ್ವಿಂಟಲ್ ಪಲಾವ್ ಮಾಡಕತ್ತೀರಿ. ಸಾಂಬಾರು, ಶಿರಾ. ಒಳ್ಳೇದಾಗಲ್ರಿ ನಿಮ್ಗೆ. ಭಗವಂತ ಇಷ್ಟೇ ನಿಮ್ಗೆ ಆಶೀರ್ವಾದ ಮಾಡಲಿ. ಆ ಗಣೇಶ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳಿಕೊಳ್ತೀವಿ. ಮತ್ತೆ ಏನು ಹೇಳ್ಬೇಕಂದ್ರೆ, ಏನು ಅಡಿಗೆ ಪಡಿ ಔಟ್ ಮಾಡಕ್ಕೆ ಬರ್ತೀರಿ ಅಂದ್ರೆ ಅಡಿಗೆ ಮಾಡಕ್ಕೆ ಇಲ್ಲಲ್ಲ? ಇಷ್ಟೇ ಬರ್ತೀರಿ ನೋಡ್ರಿ ಫ್ರೆಂಡ್, ಅಡಿಗೆ ಮಾಡೋದು ನೋಡ್ರಿ. ಏನು ಮಾಡಕತ್ತೀರಿ ಬಾಬಣ್ಣವ್ರೆ? ಸಾಂಬಾರು ಮಾಡಕತ್ತೀರಿ, ಬೇಳೆ ಇದೇನ್ರಿ ಗೌಡ್ರೆ? ಇದು ಪಲಾವ್ ಮಾಡಕತ್ತೀರಿ. ಪಲಾವ್ ಮಾಡಕತ್ತೀರಿ ನೋಡ್ರಿ. ಅದೇನು ಪ್ರಿಪೇರ್ ಮಾಡಕತ್ತೀರಿ? ಅದು 2 ಬೋಗಣಿ ಪಲಾವ್ ಮಾಡಕತ್ತೀರಿ. ರೈಟ್, ಓಕೆ. ನೋಡ್ರಿ ಇಲ್ಲಿ ನೋಡ್ರಿ, ಈ ಹುಡುಗರು ಇಷ್ಟು ಮಂದಿ ನಮ್ಮ ಸರ್ಕಲ್ ಹುಡುಗರೇ, ನಮ್ಮ ಓಣಿ ಹುಡುಗರೇ, ಕೆಲಸ ಮಾಡಕತ್ತಾರ. ಇವರೆಲ್ಲ ತಮ್ಮ ಕೆಲಸಗಳನ್ನ ಬದಿಗೆಟ್ಟು ಗಣಪತಿ ಸೇವೆ ಮಾಡಕ್ ಬರಕತ್ತಾರ್ರಿ. ಇಲ್ಲಿ ನೋಡ್ರಿ, ಮುಖ್ಯವಾಗಿ ಅಂಜು ಅಂತೇಳಿ ಅಧ್ಯಕ್ಷತೆ ವಹಿಸ್ಕೊಂಡ್ರಿ. ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ, ಗಣೇಶ ಬಗ್ಗೆ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆತನ, ಮತ್ತೆ ಏನೋ ಒಂಥರ ನೋಡ್ರಿ. ಪ್ರತಿ ವರ್ಷ ಇದೇ ತರ ಮಾಡ್ರಿ. ಯಾವ್ದು ಜಗಳ ಜೋಟಿ ಆಡಕ್ ಹೋಗ್ಬಾರ್ರಿ. ಗಣೇಶ ಅಂದ್ರೆ ಎಲ್ಲಾರಿಗೆ ಸಂಬಂಧಪಟ್ಟದ್ದು, ಎಲ್ಲ ಕುಲ ಬಾಂಧವ್ರಿಗೆ ಸಂಬಂಧಪಟ್ಟದ್ದು. ಯಾವ್ದು ಬೇರೆ ಭಾವನೆ ಇಲ್ಲದೆ ನೀವು ಒಂದು ಇದನ್ನು ನಡೆಸ್ಕೊಂಡು ಹೋಗ್ತಿರಲ್ಲ, ಬಹಳ ಸಂತೋಷ ಐತಿ. ಇದೇ ರೀತಿಯಾಗಿ ಯಾವ್ದು ತರ ನೀವು ಗೊಂದಲಿಲ್ಲದೆ ನೀವು ವರ್ಕ್ ಮಾಡ್ರಿ, ಕೆಲಸ ಮಾಡ್ರಿ. ದಿನ ಗುದ್ದಾಡೋದು ಕಳೆದಾಡೋದು ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನೀವು ಒಳ್ಳೆ ನಡೆಸ್ಕೊಂಡು ಹೋಗ್ರಿ ಅಂತ ಕೇಳ್ಕೊಳ್ತೀವಿ. ಅಂಜೋರೆ ಎಲ್ಲ ಪೂರ ವಿಡಿಯೋ ಊಟ ಮಾಡಕ್ಕೆ ಈಗೇನು ಅಡಿಗೆ ಮಾಡೋದು ಪ್ರಿಪೇರ್ ನಿಮಗೆ ತೋರಿಸಿದ್ವಲ್ರಿ. ಈಗ ಲೊಕೇಶನ್ ಹೇಳ್ತ ನೋಡ್ರಿ. ಲೊಕೇಶನ್ ಎಲ್ಲಿ ಬರ್ತದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್. ಹಲೋ, ಈಗ ಲೊಕೇಶನ್ ಎಲ್ಲಿ ಬರ್ತದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಈ 3ನೇ ಗೇಟ್, APMC 3ನೇ ಗೇಟ್ ನಲ್ಲಿ ಬಂದ್ರೆ
ಸೀದಾ ಸ್ಟೇಟ್ 3ನೇ ಗೇಟ್ ಸ್ಟೇಟ್ ಬಂದ್ರೆ ನಮ್ ಗಣಪತಿ ಕಾಣ್ತಾನ್ರಿ. ಇಲ್ಲಿ ಊಟದ ವ್ಯವಸ್ಥೆ ಇರ್ತದ. ಮಧ್ಯಾಹ್ನ 1 ಗಂಟೆ 1:01ವರೆಗೆ ಸ್ಟಾರ್ಟ್ ಆಗ್ತದ. ನೀವೆಲ್ಲ ಭಕ್ತಾದಿಗಳು ಬಂದು ಊಟ ಮಾಡ್ಬೋದು.